ವಿತೌಟ್ ಪಾಸ್ ಜಲ್ದಿ ಬಂದುಬಿಟ್ಟಿದ್ದೀವಿ. ವಿತೌಟ್ ಪಾಸ್ ಹೋಗ್ಬಿಟ್ಟು ಮುಗಿಸ್ಕೊಂಡು ಜಲ್ದಿ ಹೋಗ್ತಾ ಇರೋದು ನಾವು. ನೋಡಿ ಫುಲ್ಲು ರಶ್. ಇಲ್ಲಿಂದ ಹೋಗ್ಬೇಕಿತ್ತು, ನಾವು ಅಲ್ಲಿಂದ ಹೋಗ್ಬಿಟ್ಟಿದ್ದೀವಿ, ಆದರೆ ಉಲ್ಟಾ ಹೋಗಿದ್ದೀವಿ, ಆದರೆ ಜಲ್ದಿ ಆಗೈತೆ ನಮಗೆ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾನು ಇವಾಗ ಬೆಂಗಳೂರು ಹೋಗ್ತಾ ಇದ್ದೀನಿ ಇಸ್ಕಾನ್ ಟೆಂಪಲ್ಗೆ. ಆ್ಯಂಡ್ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು. ಸೊ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವಾಗ ಬೆಂಗಳೂರು ಹೋಗ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು. ನಾನು ನಮ್ಮ ಅಕ್ಕ ಎಲ್ಲ ಅಲ್ಲಿಂದ ಹೋಗ್ತೀವಿ. ಹಂಗೆ ಇವಾಗ ಆಲ್ರೆಡಿ 10 ಆಗೈತೆ, 10:30. ಇವಾಗ ಬಸ್ ಹತ್ಕೊಂಡು ಹೋಗೋ ಅಷ್ಟರಲ್ಲಿ 1-2 ಆಗ್ಬೋದು. ಆಮೇಲೆ ಅಲ್ಲೆಲ್ಲ ವೀಡಿಯೋ ತೋರಿಸ್ತೀನಿ. ಇವಾಗ ಏನಿಲ್ಲ, ಇಲ್ಲಿಂದ ರೆಡಿ ಆಗಿದೆ, ಇಬ್ಬರಿಗೆ ಹೋಗ್ಬೇಕಷ್ಟೆ ಇಲ್ಲಿಂದ. ತಿನ್ನೋವಂಥ ಬಿಸ್ಕೆಟ್ ಹಾಕಿದ್ರೆ ಹಂಗೆ ಹೋಗ್ತಾವನೆ. ಹೇಯ್ ಬರಿಯೋ, ಹೋಯ್ತ್ಯಾ? ಹೋಗು, ಈಚೆ ಹೋಯ್ತ್ಯಾ? ಹೋಗು, ಬಾಯ್, ಹೋಗು. ಏನು ಚಾರ್ಜರ್ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ. ಈಗ ಮೇನೇ ಇದು ಚಾರ್ಜರ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ಚಾರ್ಜರ್, ಇಯರ್ಫೋನ್ಸ್ ಅಷ್ಟೇ. ಇವತ್ತು ಫಾಸ್ಟಿಂಗ್ ಇರೋದ್ರಿಂದ ಬೆಂಗಳೂರು ಹೋಗ್ತಾ ಇರೋದು ಕೃಷ್ಣ ಜನ್ಮಾಷ್ಟಮಿಗೆ. ಇಲ್ಲಿ ನಮ್ಮೂರಲ್ಲೂ ಮಾಡ್ತಾರೆ, ಬಟ್ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಫಾಸ್ಟಿಂಗ್ 2 years ಇದ್ದೀನಿ, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಬಸ್ ಹೋಗ್ಬೇಕು, ಬಸ್ ಒಂದು ಹೋಗ್ಬಿಟ್ಟು ನೆಕ್ಸ್ಟ್ ಬಸ್ ಹೋಗೋಣ. ಅಲ್ಲಿ ಹೋಗ್ತೀನಿ ಇವಾಗ ಬಂತು ನಮಗೆ ಹೋಗ್ತಾ ಇದ್ದಿತ್ತು. ಅಂದರೆ ಫಸ್ಟ್ಗೆ ಟೈಮ್ ಮಾಡಿ ಬಸ್ ನಿಲ್ಸಿದ್ದಾರೆ. ಇನ್ನೂ 10-15 minutes ಅನ್ಸುತ್ತಿದೆ ಒಳಗೆ. ನಾನು ಗಾಡಿ ತಗೊಂಡಿರ್ತಾರೆ, ಫಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ಟು ನಾನು ಗಾಡಿ ತಗೊಂಡಿದ್ದೆ. ಬೇಜಾರಾಗಿ ಹೋಗ್ಬಿಟ್ಟೈತೆ. 1:42 ಎಷ್ಟೊಂದು ಬಂದಿದ್ದೀನಿ. ಅಷ್ಟೊಂದು ಟ್ರಾಫಿಕ್ ಇದೆ. 11 ಹೊರಡ್ತೀನಿ, ಇನ್ನೂ ಇಲ್ಲೇ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಬೆಂಗಳೂರಲ್ಲಿ ಫ್ಲಾಗ್ ಹಾಸ್ಟ್ ಮಾಡೋದು ದೊಡ್ಡದಾಗಿ ಸಾಕಾಗ ಕಾಣ್ತಾ ಇದೆ. ಇಲ್ಲಿಂದ ಹೋಗ್ಬೇಕು. ಈಗ ಅಕ್ಕ ಮನೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿ ಆಗಿಬಿಟ್ಟು ಹೋಗ್ತೀನಿ. ವಾಯ್ಸ್ ಕೇಳಿಸ್ತಾ ಇರಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಬೆಂಗಳೂರು ಕಷ್ಟ. ಬೆಂಗಳೂರಲ್ಲಿ ಎಲ್ಲ ಕಷ್ಟಕ್ಕೆ ನೋಡಬೇಕಾಗ್ತದೆ. ಜೋರಾಗಿರುತ್ತಾ? ನಮ್ಮ ಕಡೆನೇ ಪರವಾಗಿಲ್ಲ. ಹಂಗಿದ್ರೆ ನಮ್ಮ ಸೈಡ್ ಕಡಿಮೆ ಮಳೆ. ಇನ್ನೂ ಒಂದೊಂದು ನಿಮಿಷ ಆಗಿಲ್ಲ, ಹಾಲೆ ನನ್ನ ಫೋನಾಗಿ ಬೇಕಿರ್ತಾರೆ ಕಟ್ಸ. ಒಂದೊಂದು ಮಿನಿಟ್ ಆಗಿಲ್ಲ, ಆವಾಗಲೇ ಮ್ಯಾಗಿ ತೊಗೊಂಬೋಗು ಅಂತ ಕಟ್ಸಿದ್ರು. ಯಾವುದಿದೆ ಸ್ಲೋಪ್ ಹಿಂಗಿದೆ. ಬಂದೇ ಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನೇನು ಸ್ವಲ್ಪ ಇದೆ ಅಷ್ಟೇ. ಇಲ್ಲಿಂದ ಹೋದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀವಿ. ಇನ್ಸ್ಟಾ ರೀಲ್ಸ್ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ, ನೀಟಾಗಿ ಹೋಗ್ತಾ ಇಲ್ಲ. ತುಂಬ ರಶ್ ಇದೆ. ರೀಲ್ಸ್ ಮಾಡ್ತಾರಲ್ಲ, ಬ್ರದರ್ಸ್ ಹೋಗ್ತಾರೆ. ಇದು ಜಂಪು, ಒಂದು ಜಂಪು, ಇನ್ನೊಂದು. ಹೊರಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ, ನೋಡೋಣ. ಆದರೆ ತೋರಿಸೋಣ, ಇಲ್ಲ ಅಂದರೆ ಆಗಲ್ಲ. ಬಿಟ್ಟರೆ ಬಿಡಲಿ, ಇಲ್ಲ ಅಂದರೆ ಇಲ್ಲ. ಸ್ಯಾಂಡರಿ ದರ್ಶನ ಮುಗಿತು. ಎಕ್ಸಿಟ್ ಹೋಗ್ತಾ ಇದ್ದೀವಿ. ಫೋಟೋ ತೆಗಿಲ್ಲ, ಆದರೂ ಬ್ಲರ್ ಇದೆ, ಆದರೂ ಅಡ್ಜಸ್ಟ್ ಮಾಡ್ಬೋದು.
ಪ್ರಸಾದ ಇದೆ. ಪ್ರಸಾದ ಇದೆ. ವಿತೌಟ್ ಪಾಸ್ ಜಲ್ದಿ ಬಂದುಬಿಟ್ಟಿದ್ದೀವಿ. ವಿತೌಟ್ ಪಾಸ್ ಹೋಗ್ಬಿಟ್ಟು ಮುಗಿಸ್ಕೊಂಡು ಜಲ್ದಿ ಹೋಗ್ತಾ ಇರೋದು ನಾವು. ನೋಡಿ ಫುಲ್ಲು ರಶ್. ಇಲ್ಲಿಂದ ಹೋಗ್ಬೇಕಿತ್ತು, ನಾವು ಅಲ್ಲಿಂದ ಹೋಗ್ಬಿಟ್ಟಿದ್ದೀವಿ. ಆದರೆ ಉಲ್ಟಾ ಹೋಗಿದ್ದೀವಿ, ಆದರೆ ಜಲ್ದಿ ಆಗೈತೆ ನಮ್ಗೆ. ರಿಟರ್ನಿಂಗ್ ಫಾರ್ ಹೋಮ್ ಸ್ವೀಟ್ ಹೋಮ್ ಹೋಗ್ತಾ ಇದ್ದೀವಿ ಇವಾಗ. ಮೆಟ್ರೋ ಇಲ್ಲ ಆಟೋ ಎರಡರಲ್ಲಿ ಒಂದಿಂದ ಹೋಗೋದೇ ಹೋಗ್ತೀವಿ. ಈಗ ಫಾರ್ ಮೀಟಿಂಗ್ ಔಟ್ ಸರ್. ಈ ಪ್ಲೇಸ್ ನನ್ನ ಫ್ರೆಂಡ್ಸಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಅಲ್ಲಿದ್ದು ಎಲ್ಲೋ ಇಳಿಯೋಕೆ ಹೋಗಿ ಎಲ್ಲೋ ಮೆಟ್ರೋದಲ್ಲಿ ಇಳಿದ್ಬಿಟ್ಟಿದ್ದು ಪ್ಲೇಸಿಗೆ ತುಂಬ ಗೊತ್ತಾಗ್ತಾ ಇರೋದು. ಟೆಂಪಲ್ ಎಲ್ಲ ಹೋಗಿ ಬಂದು ಮನೆಗೆ ಬಂದಿರೋದು. ಇವಾಗ ಫಾಸ್ಟಿಂಗ್ ಬ್ರೇಕ್, ಅಲ್ಲೇ ಫಾಸ್ಟಿಂಗ್ ಬ್ರೇಕ್ ಮಾಡಿದಾಯಿತು. ಇವಾಗ ತಿಂದು ಮಲಗಬೇಕಂತ. ಮತ್ತೆ ನಾಳೆ ಬೆಂಗಳೂರು ಹೋಗ್ಬೇಕು. ಬೆಂಗಳೂರು ಅಂತ ಇದ್ದೀನಿ, ಊರಿಗೆ ಹೋಗ್ಬೇಕು ಇಲ್ಲಿಂದ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.